ವಿಶ್ವ ಧ್ಯಾನ ದಿನದ ಸಂದರ್ಭದಲ್ಲಿ ಧ್ಯಾನದ ಮಹತ್ವ ಹಾಗೂ ಪ್ರಯೋಜನಗಳು ಕುರಿತು ಯೋಗ ಗುರು ಸೋಮನಾಥ ದಂಡವತಿ ಅವರೊಂದಿಗೆ ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತು ಶಾಂತಿ, ಸಹಾನುಭೂತಿ ಮತ್ತು ಏಕತೆಗಾಗಿ ನಮ್ಮ ಹೋರಾಟ. ಮಾನಸಿಕವಾಗಿ ನಾವು ಸದೃಢವಾಗಿರಬೇಕಾಗಿರುವಂತಹದ್ದು, ಮಾನಸಿಕವಾಗಿ ನಾವು ನಿರ್ಮಲವಾಗಿರಬೇಕಾದ್ದು ಮತ್ತು ಒಳಗೆ ನಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕಾದ್ದು ಇಂದಿನ ಅಗತ್ಯತೆಗಳಲ್ಲಿ ಒಂದಾಗಿದೆ. ಯಾಕಂದ್ರೆ ಆರೋಗ್ಯದ ಸವಾಲುಗಳು, ದೈಹಿಕ ಆರೋಗ್ಯದ ಸವಾಲುಗಳು ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಅವಲಂಬಿತವಾಗಿರ್ತವೆ ಅಂತಿಕೊಂಡು ಗೊತ್ತಾಗಿದೆ. ಡಿಸೆಂಬರ್ 21 ಜಾಗತಿಕ ಧ್ಯಾನ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ವಿ. ಉತ್ತರಾಯಣ ಕಾಲ ಮತ್ತೆ ದಿನ ತುಂಬಾ ಜಾಸ್ತಿ ಇರುವಂತಹ ಒಂದು ಸುವರ್ಣ ಕಾಲ ಅದು. ಆ ನಿಟ್ಟಿನೊಳಗೆ ಹೇಗೆ ನಾವು ಯೋಗ ದಿನವನ್ನ ಜೂನ್ 21ರಂದು ಆಚರಿಸ್ತೀವಿ, ಹಾಗೇನೆ ಈ ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನವನ್ನಾಗಿ ಆಚರಿಸಲಿಕ್ಕೆ ವಿಶ್ವಸಂಸ್ಥೆ ಕೂಡ ಮಾನ್ಯತೆ ಮಾಡಿದೆ. ಹೀಗಾಗಿ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಈ ಧ್ಯಾನ ದಿನವನ್ನು ನಾವು ಆಚರಿಸ್ತಾ ಇದ್ವಿ. ಧ್ಯಾನ ಅನ್ನೋದು ಮನುಷ್ಯನಿಗೆ ಒಂದು ದಿವ್ಯ ಔಷಧ ಇದ್ದಂಗೆ. ಅಂದ್ರೆ ಮನಸ್ಸಿಗೆ ಬೇಕಾದಂತಹ ದಿವ್ಯ ಔಷಧ ಧ್ಯಾನದಲ್ಲಿ ಇದೆ. ನಾವು ಸಾಕಷ್ಟು ಬುದ್ಧ, ಬಸವ ಅಂದ್ರೆ ಇವರೆಲ್ಲ ವಿಚಾರ ಮಾಡ್ತಾ ಇದ್ದಾಗ ನಮಗೆ ಧ್ಯಾನದ ಮಹತ್ವ ಅರ್ಥ ಆಗ್ತದೆ. ಮಹಾವೀರ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಹೇಗೆ ಅವರು ತಮ್ಮ ಸಾಧನೆ ಮೂಲಕ ಜಗತ್ತಿಗೆ ಒಂದು ಜ್ಞಾನವನ್ನು ನೀಡಿದರು. ಅಂದ್ರೆ ಆ ಧ್ಯಾನದಲ್ಲಿ ಅಂತಹ ಒಂದು ಶಕ್ತಿಯನ್ನ ಅವರು ಕಂಡುಕೊಂಡ್ರು. ಆ ಧ್ಯಾನ ಏನು ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಿಂದ ಬಂದಿರುವಂತಹ ಈ ಒಂದು ಪವಿತ್ರವಾದ ಧ್ಯಾನ ಹೇಗೆ ನಮ್ಮಲ್ಲಿ ಅಳವಡಿಕೊಳ್ಳಬೇಕಾದ ಬಹಳ ಅಗತ್ಯವಾಗಿದೆ ಅನ್ನೋದನ್ನ ನಾವು ಪ್ರತಿಪಾದಿಸ್ತಾ, ನಮ್ಮಲ್ಲಿ ಕೂಡ ಸಾಕಷ್ಟು ಸಿದ್ಧ ಸಮಾಧಿ ಯೋಗ ಋಷಿ ಪ್ರಭಾಕರ್ ಗುರುಜಿ ಆರಂಭ ಮಾಡಿದಂತದ್ದು ನಾವು ಕೇಳಿದ್ದೇವೆ. ರವಿಶಂಕರ್ ಗುರುಜಿ ಅವರ ಸುದರ್ಶನ ಯೋಗ ಆಗಿರಬಹುದು. ಆಮೇಲೆ ಈ ದಾಜಿ ಅವರು ಕೂಡ ಜಾಗತಿಕ ಶಾಂತಿಗಾಗಿ ಮಾರ್ಗದರ್ಶಿತ ಧ್ಯಾನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಶಾಂತಿ, ಸಹಾನುಭೂತಿ ಮತ್ತು ಏಕತೆಗಾಗಿ ಲಕ್ಷಾಂತರ ಜನರು ಕೂಡುವಂತಹ ಒಂದು ಸುಯೋಗವನ್ನ ಅವರು ಸೃಷ್ಟಿಸಿದ್ದಾರೆ. ಒಂದು ವಿಶ್ವ, ಒಂದು ಹೃದಯ ಅಂತೇಳಿ. ಈ ನಿಟ್ಟಿನೊಳಗೆ ಈ ಒಂದು ಧ್ಯಾನದ ಅಗತ್ಯತೆ ಇವತ್ತು ನಾವು ಮನಗಾಣಬೇಕಾಗಿದೆ. ಧ್ಯಾನ ಹೇಗೆ ಗುರುವಿನ ಸಂಸ್ಕಾರದಿಂದ ನಮಗೆ ಸಿಕ್ಕಾಗ ಅದು ನಮಗೆ ಸಾಕಷ್ಟು ಪ್ರತಿಫಲವನ್ನು ನೀಡುತ್ತದೆ. ಎಲ್ಲ ವಿಷಯ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಹಿರಿಯ ಯೋಗ ಶಿಕ್ಷಕರು, ಧ್ಯಾನಾಸಕ್ತರು, ಧ್ಯಾನದೊಳಗೆ ಸಾಧನೆ ಮಾಡಿದಂಥವರು, ರೇಖಿ ಚಿಕಿತ್ಸೆಯೊಳಗೆ ತಮ್ಮನ್ನು ತಾವು ಕಂಡುಕೊಂಡಂಥವರು, ವಿಶೇಷವಾಗಿ ಸಿದ್ಧ ಸಮಾಧಿ ಯೋಗದೊಳಗೆ ಸಾಕಷ್ಟು ಅನುಭವ ಪಡೆದಂಥವರು ಋಷಿ ಪ್ರಭಾಕರ್ ಗುರುಜಿಯವರ ಜೊತೆಗೆ ಶ್ರೀಯುತ ಸೋಮನಾಥ ದಂಡವತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಇವತ್ತು ಈ ಧ್ಯಾನದ ಮಹತ್ವ ಮತ್ತೆ ಏಕೆ ಧ್ಯಾನ ನಮಗೆ ಇಂದಿನ ಎಲ್ಲ ಅಗತ್ಯತೆಗಳನ್ನು ಪೂರೈಸುವ ನಿಟ್ಟಿನೊಳಗೆ ಸಹಕಾರಿಯಾಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಸೋಮನಾಥ ದಂಡವತಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮಗೆ ಸ್ವಾಗತ, ಸುಸ್ವಾಗತ. ಆರಂಭದೊಳಗೆ ಸೋಮನಾಥ ದಂಡವತಿ ಅವರ ತಮ್ಮ ಒಂದು ವೈಯಕ್ತಿಕ ಅನುಭವ, ಹೇಗೆ ಧ್ಯಾನ ನಿಮ್ಮ ಒಂದು ಜೀವನದೊಳಗೆ ಒಂದು ಚಮತ್ಕಾರವನ್ನು ಮಾಡಿದ ಹೇಳ್ಬೋದಾ? ನಾವು ಭಗವಾನ್ ಶ್ರೀಕೃಷ್ಣನ ವಾಣಿಯನ್ನ ಭಗವದ್ಗೀತೆಯಲ್ಲಿ ಕಂಡುಕೊಂಡಂತೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಅಂತ ಹೇಳಿದ್ದಾರೆ. ಅರ್ಥಾತ್ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹದು ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ. ಆ ಜ್ಞಾನವು ದೀರ್ಘಕಾಲದಿಂದ ಕರ್ಮಯೋಗದಿಂದ ಶುದ್ಧ ಅಂತಃಕರಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮದಲ್ಲಿ ಪಡೆದುಕೊಳ್ಳುವನು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಜ್ಞಾನವನ್ನ ಪರಿಗಣಿಸಿದಾಗ ಅದರಷ್ಟು ಪವಿತ್ರವಾದಂತಹ ವಸ್ತು ಅಂದ್ರೆ ನಮ್ಮನ್ನ ಪರಿಶುದ್ಧಗೊಳಿಸುವಂತಹ ಬೇರೆ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಜ್ಞಾನವನ್ನ ನಮ್ಮ ಅಂತಃಕರಣದಲ್ಲಿ ಸ್ಥಾಪಿಸಬೇಕಾದ್ರೆ ಧ್ಯಾನ ಮಾರ್ಗ ಅದಕ್ಕೆ ಬಹಳಷ್ಟು ಸುಲಭವಾದಂತಹ ಒಂದು ಸಾಧನ ಅಂತ ನಾವು ಅಂದ್ಕೊಳ್ಬಹುದು. ಇವತ್ತು ಜಗತ್ತಿನಾದ್ಯಂತ ವಿಶ್ವಶಾಂತಿಗಾಗಿ ಮಾರ್ಗದರ್ಶಿತ ಧ್ಯಾನ ಇತ್ಯಾದಿ ಶಾಂತಿ, ಸಹಾನುಭೂತಿ ಮತ್ತು ಏಕತೆಗಾಗಿ ಲಕ್ಷಾಂತರ ಜನರು ಒಟ್ಟಿಗೆ ಧ್ಯಾನ ಮಾಡುವಂತಹ ಒಂದು ಸಂದರ್ಭವನ್ನ ವಿಶ್ವಸಂಸ್ಥೆಯವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅಂದ್ರೆ ಜೂನ್ 21 ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಿದ್ರು. ಇವತ್ತು ವಿಶ್ವ ಧ್ಯಾನ ದಿನಾಚರಣೆ ಡಿಸೆಂಬರ್ 21. ಆ ದಿವಸ ಕೋಟ್ಯಾಂತರ ಜನ ಒಟ್ಟಿಗೆ ಧ್ಯಾನ ಮಾಡುವಂತಹ ಒಂದು ಸಮಯ. ಅದನ್ನ ವಿಜೃಂಭಣೆಯಿಂದ ನಾವು ಅಂತಃಕರಣ ಪೂರ್ವಕವಾಗಿ ಆಚರಿಸಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶ. ಈ ಸಂದರ್ಭದಲ್ಲಿ ನಾವು ಧ್ಯಾನದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಂಬೋಣ. ಸೋಮನಾಥ ದಂಡವತಿ ಅವರೇ, ಈಗ ತಾವು ವಿಶೇಷವಾಗಿ ಆರಂಭ ಮಾಡಿದ್ದು ಸಿದ್ಧ ಸಮಾಧಿ ಯೋಗ. ಋಷಿ ಪ್ರಭಾಕರ್ ಗುರುಜಿಯವರ ಒಂದು ಮಾರ್ಗದರ್ಶನದೊಳಗೆ ತಾವು ಅದನ್ನ ಸಾಕಷ್ಟು ಜನರಿಗೆ ಧಾರೆ ಎರೆದ್ರಿ.
ಅದು ಸಿದ್ಧ ಸಮಾಧಿ ಯೋಗದೊಳಗೆ ಬರುವಂತ ಧ್ಯಾನ ಬಹಳ ಅಂದ್ರೆ ಎಲ್ಲರೂ ಕೂಡ ಸರಳವಾಗಿ ಮಾಡುವಂತಹದ್ದು. ಅವ್ರು ಹೇಳ್ತಾರೆ ಸುಮ್ಮನೆ ಕೊಡೋದು ಕಲಿತ್ರೆ ಸಾಕು ಅಂತೇಳಿ. ಅಂದ್ರೆ ಈ ಒಂದು ಜನಸಾಮಾನ್ಯರಿಗೆ ಅರ್ಥ ಆಗೋ ನಿಟ್ಟಿನೊಳಗೆ ಧ್ಯಾನವನ್ನ ಯಾವ ರೀತಿ ತಾವು ವಿವರಿಸ್ತೀರಿ? ಧ್ಯಾನ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು. ನೀವು ಹೇಳಿದಾಗೆ ಮೌನವಾಗಿರೋದು. ಮೌನವಾಗಿರೋದು ಅಂದ್ರೆ ಬರೀ ಬಾಯಿ ಮುಚ್ಕೊಂಡಿರೋದಲ್ಲ, ನಮ್ಮ ಅಂತಃಕರಣಗಳನ್ನ ಒಳಮುಖವಾಗಿ ಸೆಳೆದುಕೊಂಡು ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಒಳಮುಖವಾಗಿ ಇರಿಸಿಕೊಂಡು ಅಲ್ಲಿ ನಾವು ಅಂತರ್ಸಾಧನೆಯನ್ನ ಮಾಡುವುದು ಧ್ಯಾನ. ಧ್ಯಾನ ಅಂದ್ರೆ ನಮ್ಮ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸೋದು. ಅಂದ್ರೆ ಮನಸ್ಸು ಸ್ವಭಾವತಃ ಹೊರಗಡೆ ಎಲ್ಲಾ ವಿಷಯಗಳನ್ನ ಅರಿತುಕೊಳ್ಳೋದಕ್ಕೆ ಹಾತೊರಿತಿರ್ತದೆ. ನಮ್ಮ ಕಣ್ಣು ಹೊರಗಡೆ ದೃಶ್ಯವನ್ನ ನೋಡ್ಲಿಕ್ಕೆ ಹಾತೊರಿತದೆ, ಕಿವಿಗಳು ಹೊರಗಡೆಯಿಂದ ಶಬ್ದ ಕೇಳಲಿಕ್ಕೆ ಹಾತೊರಿತವೆ. ಅದೇ ತರ ಎಲ್ಲಾ ಇಂದ್ರಿಯಗಳು ಹೊರಮುಖವಾಗಿದ್ದಾವೆ. ನಮ್ಮ ಇಡೀ ಜೀವನ ಹೊರಮುಖವಾದಂತಹ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಹಳಷ್ಟು ನಾವು ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಇದನ್ನ ಸ್ವಲ್ಪ ಅಂತರ್ಮುಖವಾಗಿ ತಿರುಗಿಸೋದೇ ಧ್ಯಾನ. ಅಂದ್ರೆ ನಾವು ಹೊರಗಡೆ ವ್ಯವಹಾರಗಳನ್ನು ಮಾಡಿ 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 ಸುಸ್ತಾಗಿಬಿಡ್ತೇವೆ. ಆವಾಗ ಸುಸ್ತಾದಾಗ ಸ್ಟ್ರೆಸ್ ಅಂತ ಹೇಳ್ತೇವಲ್ಲ, ಆ ಸಮಯದಲ್ಲಿ ನಮ್ಗೆ ವಿಶ್ರಾಂತಿ ಬೇಕು. ಈ ವಿಶ್ರಾಂತಿ ಇಲ್ಲದೆ ಇರೋದ್ರಿಂದ ಕಾಯಿಲೆಗಳು ಬಂದಿದ್ದಾವೆ. ವಿಶ್ರಾಂತಿ ಅಂದ್ರೆ ಡಿಸೀಸ್. ನೋಡಿ, ಡಿಸ್ ಈಸ್ ಅಂದ್ರೆ ಲ್ಯಾಕ್ ಆಫ್ ರೆಸ್ಟ್. ಡಾಕ್ಟರ್ ಹೇಳ್ತಾರೆ ತುಂಬಾ ಬಳಲಿದ್ದೀರಿ, ನೀವೀಗ ವಿಶ್ರಾಂತಿ ಪಡಿಬೇಕು ಅಂತ ಹೇಳ್ತಾರೆ ಎಲ್ಲ ಮೆಡಿಸಿನ್ ಕೊಟ್ಟ ಮೇಲೆ. ನಾವು ಅವ್ರ ಮಾತನ್ನು ಮೀರಿ ಇನ್ನೂ ಸ್ವಲ್ಪ ದಿನ ಹೀಗೆ ನಾವು ಬಹಳಷ್ಟು ಹೊರ ಜಗತ್ತಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಾವು ತುಂಬಾ ಸುಸ್ತಾಗಿ ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಬೆಡ್ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ರೆಸ್ಟ್ ಈಸ್ ದ ಬೇಸಿಸ್ ಫಾರ್ ಆಲ್ ಅವರ್ ಆಕ್ಟಿವಿಟೀಸ್. ಆದ್ದರಿಂದ ನಾವು ಈ ರೆಸ್ಟ್ಫುಲ್ನೆಸ್ ಅಂತ ಏನಿದೆಲ್ಲ ಅದು ಧ್ಯಾನದಲ್ಲಿ ಪಡೆದುಕೊಳ್ಳುವಂತಹ ಸುಲಭ ಸಾಧನ. ಇದನ್ನ ನಾವು ಮಾಡಬೇಕಾಗಿದೆ, ಪ್ರತಿಯೊಬ್ಬರಿಗೂ ಅವಶ್ಯ ಇದೆ. ಶ್ರೀಯುತ ಸೋಮನಾಥ ದಂಡವತಿ ಅವರೇ, ನೋಡ್ರಿ, ಅಂದ್ರೆ ನಮಗೆ ವಿಶ್ರಾಂತಿ ಅನ್ನೋದು ಎಷ್ಟು ಆಗತ್ತೆ. ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳ ಕಾಲ, ಅಂದ್ರೆ ಮನೋರಂಜನೆಗೆ ಇತಿಮಿತಿ ಇಲ್ಲ. ಹೀಗಾಗಿ ಸಾಕಷ್ಟು ಜನ ದೇಹವನ್ನು ದಂಡಿಸ್ತಾ ಇದ್ದಾರೆ. ಜೀವನ ಶೈಲಿ ತೊಂದರೆಗಳಾದ ಶುಗರ್, ಬಿಪಿ ಅನ್ನೋದು ಈಗ ಜನಸಾಮಾನ್ಯರಿಗೆ ಸಹಜವಾಗಿ ಬರ್ತಾ ಇದಾವೆ. ಮತ್ತೆ ಮಾನಸಿಕವಾಗಿ ಕ್ಷೋಭೆಗೊಳಗಾಗ್ತಾ ಇದ್ದಾರೆ. ಇವತ್ತು ಓವರ್ ಥಿಂಕಿಂಗ್ ಅನ್ನೋದು ಬಹಳ, ಓವರ್ ಈಟಿಂಗ್ ಅಂಡ್ ಓವರ್ ಥಿಂಕಿಂಗ್ ಅಂದ್ರೆ ಜಾಸ್ತಿ ವಿಚಾರ ಮಾಡುವಂತದ್ದು, ಜಾಸ್ತಿ ಊಟ ಮಾಡುವಂತದ್ದು, ಅದೇ ಒಂದು ಪ್ಯಾಷನ್ ಆಗಿದೆ. ಸೊ ಇದರಿಂದ ಏನಾಗಿದೆ, ಓವರ್ ಥಿಂಕಿಂಗ್ ಇಂದ ಇವತ್ತು ಒಂದು ಮಾತಿದೆ, ಅಂದ್ರೆ ನಾವು ಡೀಪ್ ಡಿಪ್ರೆಷನ್ ಈಸ್ ಡೆತ್ ಅಂತಾರೆ. ಅಂದ್ರೆ ನಾವು ಬಹಳ ಒಂದು ಮನಸ್ಸನ್ನ ಸಂಕುಚಿತ ಮಾಡಿಕೊಂಡ್ರೆ ಅದಕ್ಕೆ ಸಾವನ್ನ ಪರಿಹಾರವಾಗಿ ಹುಡುಕ್ತದ ಮನಸ್ಸು. ಹೀಗಾಗಿ ಅಂಥ ಒಂದು ಮನಕ್ಲೇಶಕ್ಕೆ ನಾವು ಒಳಗಾಗಬಾರದು ಅಂತಂದ್ರೆ ನಮಗೆ ಬಹಳ ಅತ್ಯುತ್ತಮವಾಗಿ ಬೇಕಾಗಿರುವಂತಹದ್ದು ಧ್ಯಾನ. ನೀವು ಹೇಳಿದ್ರಿ ನಿದ್ದೆಯನ್ನು ಸರಿಯಾಗಿ ಮಾಡಿದ್ರೆ ಒಳ್ಳೇದು ಅಂದ್ರೆ, ನಿದ್ದೆ ಕೂಡ ಒಂದು ರೀತಿ ಧ್ಯಾನನೇ. ಆರಾಮಾಗಿ 7 ತಾಸು 8 ತಾಸು ನಾವು ನಿದ್ದೆ ಮಾಡ್ತಾ ಇದೀವಿ ಅಂತಿಕೊಂಡು ನಾವು ಜೀವಂತವಾಗಿ ಮುಂದಿನ ದಿವಸ ನಾವು ತಯಾರಾಗ್ತೀವಿ. ಇಲ್ಲ, ನಿದ್ದೆನೇ ಇಲ್ಲ ಅಂದ್ರೆ ನಮಗೆ ಅವಿಶ್ರಾಂತವಾಗಿ ಆರೋಗ್ಯದಾಯಕವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಮ್ಮ ಕಣ್ಣೆದುರಿಗೆ ಇರುವಂತದ್ದು ಧ್ಯಾನದ ಒಂದು ಪ್ರಕಾರ ಅಂದ್ರೆ ನಿದ್ದೆನೆ. ಅಂದ್ರೆ ಒಟ್ಟಾರೆ ಈಗ ನಾವು ರಶ್ಮಿ ಪ್ರಭಾಕರ್ ಅವರು ತಾವು ಸಿದ್ಧ ಸಮಾಧಿ ಹೋಗದಾಗ ಹೇಳ್ತಾರಲ್ಲ, ಸುಮ್ಮನೆ ಕೊಡೋದು ಅಂದ್ರೆ ಸಾಕಷ್ಟು ವಿಚಾರಗಳು ಬರ್ತಾವ. ಆ ವಿಚಾರಗಳಿಗೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ಬಾರ್ದು. ನಮ್ಮ ಪ್ರತಿಕ್ರಿಯೆಯನ್ನು ನಾವು ಕೊಡದೆ ಹೋದ್ರೆ ಅವು ತಮ್ಮಿಂದ ತಾನೇ ವಿಚಾರ ಬರ್ತಾವ, ಹೋಗ್ಬಿಡ್ತವೆ, ನಿಂತು ಬಿಡ್ತಾವ. ಅವಾಗ ಏನಾಗ್ತದೆ, ಒಂದು ಶಾಂತತೆ, ಒಂದು ಸ್ನಿಗ್ಧತೆ, ಒಂದು ಮಂದಹಾಸ ಮುಖದ ಮೇಲೆ ಮೂಡ್ತದ. ಅದು ನಮ್ಮಲ್ಲಿ ಒಂದು ಹೊಸ ಶಕ್ತಿ ಸಂಚಯವನ್ನು ಮಾಡ್ತದಂತೆ. ಅದನ್ನು ವಿವರವಾಗಿ ನಮ್ಗೆ ಹೇಳ್ಬೋದಾ ಸೋಮನಾಥ್ ದಂಡವತಿ ಅವರೇ? ಹೌದು, ನೀವು ಹೇಳಿದಾಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಇದು ಒಂದು ಪರಿಶುದ್ಧವಾದಂತಹ ಮನಸ್ಸು, ಪರಿಶುದ್ಧ ದೇಹದಲ್ಲಿ ಒಂದು ಉತ್ತಮವಾದಂತಹ ಯೋಗಿಗೆ ಇರುವಂತಹ ಲಕ್ಷಣ. ಅಂದ್ರೆ ನಾವು ಮನಸ್ಸು ಮತ್ತು ಶರೀರಗಳನ್ನ ಅಚ್ಚುಕಟ್ಟಾಗಿ ಉಪಯೋಗಿಸುವಂತಹ ಒಂದು ಕಲೆಯನ್ನ ರೂಢಿಸಿಕೊಂಡ್ರೆ ನಾವು ಆರೋಗ್ಯವಂತರಾಗಿರ್ತೇವೆ. ಅಷ್ಟೇ ಅಲ್ಲ, ನಾವು ಸಂತೋಷವಾಗಿರ್ತೇವೆ. ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ, ನೀವು ಸಂತೋಷವಾಗಿದ್ರೆ ಆರೋಗ್ಯ ಇರ್ತೀರ ಅಂತ ಹೇಳ್ತಾರೆ. ಆದ್ರೆ ಆರೋಗ್ಯ ಬಂದ್ಮೇಲೆ ಸಂತೋಷ ಬರೋಲ್ಲ. ನಮ್ಮ ಮನಸ್ಥಿತಿಯನ್ನ ಸಂತೋಷದತ್ತ ಒಯ್ದಾಗ ಆ ಸಂತೋಷದ ಒಂದು ತರಂಗಗಳು ಶರೀರದಾದ್ಯಂತ ಪ್ರವಹಿಸಿ ನಮಗೆ ಆರೋಗ್ಯವನ್ನು ತಂದುಕೊಡ್ತವೆ. ಎಲ್ಲಾ ಕಾಯಿಲೆಗಳನ್ನ ನಾವು ನೋಡಿದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮೋಸ್ಟ್ ಆಫ್ ದ ಡಿಸೀಸಸ್. ಸೈಕೋಸೊಮ್ಯಾಟಿಕ್ ಅಂದ್ರೆ ಮನೋದೈಹಿಕವಾದಂತಹ ಕಾಯಿಲೆಗಳು, ಮನಸ್ಸಿನ ಒತ್ತಡದಿಂದನೇ ಬಂದದ್ದು. ಈಗ ಬ್ಲಡ್ ಪ್ರೆಷರು, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್, ಬೆನ್ನು, ಮೆದುಳಿನ ಒಂದು ಇತ್ಯಾದಿ ಅನೇಕ ಕಾಯಿಲೆಗಳನ್ನ ನಾವು ನೋಡಿದಾಗ ಡಾಕ್ಟರ್ಸ್ ಹೇಳ್ತಾರೆ ಇದು ಮನಸ್ಸಿನ ಒತ್ತಡದಿಂದ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಚಿಕಿತ್ಸೆ ಅವರು ದೇಹಕ್ಕೆ ಕೊಡ್ತಾರೆ. ನೀವು ನೋಡಿ, ಯಾವುದೇ ಕಾಯಿಲೆಗೆ ಬಿಪಿಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಅಂದ್ರೆ ಆ ಟ್ಯಾಬ್ಲೆಟ್ ದೇಹದ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ಅದರ ನೋವು ತಾಗದೇ ಇರೋಷ್ಟು ಕೆಲಸ ಮಾಡುತ್ತೆ, ಟ್ರ್ಯಾಂಕ್ಯುಲೈಸರ್ ತರ. ಈಗ ನಮ್ಗೆ ಆಕ್ಚುಲಿ ಬೇಕಾಗಿದೆ ಏನಂದ್ರೆ ಮನೋಚಿಕಿತ್ಸೆ, ಅಂದ್ರೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಬೇಕಾಗಿದೆ. ಆ ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಳ್ಳುವಂತಹ ಸಾಧನ ಧ್ಯಾನ. ಸೊ ಇಲ್ಲಿ ನಾವು ಸುಮ್ಮನೆ ಕೂಡುವಂತಹ ಒಂದು ವಿಧಾನಕ್ಕೆ ಧ್ಯಾನ ಅಂತ ಹೇಳಿದ್ವಿ ಆಗ್ಲೇ.
ಸುಮ್ಮನೆ ಕೂಡೋದು ಅಂದ್ರೆ ನಮಗೆ ಹೊರಗಡೆ ನಡೀತಾ ಇರುವಂತ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಂಡು ಅದನ್ನ ಅಕ್ಸೆಪ್ಟ್ ಮಾಡಿ, ಅದನ್ನ ಸ್ವೀಕಾರ ಮಾಡಿ, ಅದು ಯಾವ ತರ ಇದೆ ಅದೇ ತರ ಇರಲಿ ಅಂತ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಅಂತ ಅನ್ಕೊಂಡು ವೆನ್ ಯು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಈಸ್ ಓಕೆ ಔಟ್ಸೈಡ್, ದೆನ್ ನಿಮ್ಮ ಒಳಗಡೆ ಯು ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಈಸ್ ಓಕೆ ಇನ್ಸೈಡ್. ಒಳಗಡೆ ಯಾವಾಗ ಎಲ್ಲ ಪರವಾಗಿಲ್ಲಪ್ಪ ನಾನು ಶಾಂತವಾಗಿದ್ದೇನೆ ಅನ್ನೋ ಅನುಭವ ಆಗುತ್ತಲ್ಲ, ಆವಾಗ ಅದೇ ಅನುಭವ ದಿನೇ ದಿನೇ ವೃದ್ಧಿ ಆಗ್ತಾ ಬರ್ತದೆ. ಅಂದ್ರೆ ಯು ವಿಲ್ ಇಂಪ್ರೂವ್ ಯುವರ್ ಓಕೆನೆಸ್ ಡೇ ಬೈ ಡೇ. ಆದ್ದರಿಂದ ಧ್ಯಾನ ಮಾಡೋರಿಗೆ ಈ ಬ್ಲಡ್ ಪ್ರೆಷರ್ ಅಂತ ಕಾಯಿಲೆ ಅಂದ್ರೆ ಬಿಪಿ ಇವೆಲ್ಲಾನು ನಾರ್ಮಲೈಸ್ ಯಾಕೆ ನಾರ್ಮಲ್ ಬರ್ತಾವ ಅಂತಂದ್ರೆ ನಮ್ಮ ಬ್ಲಡ್ ಪ್ರೆಷರ್ ಈಸ್ ಮೇನ್ಲಿ ರಿಲೇಟೆಡ್ ಟು ನಮ್ಮ ಮೆಂಟಲ್ ಸ್ಟ್ರೆಸ್. ಆ ಮೆಂಟಲ್ ಸ್ಟ್ರೆಸ್ ನೇ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ಬಿಟ್ರೆ ನಮಗೆ ಯಾವುದೇ ತರಹದ ಕಾಯಿಲೆಗಳು ಉಳಿಲಿಕ್ಕಿಲ್ಲ. ಅಂದ್ರೆ ಅಲ್ಲಿ ಡಿಸೀಸ್ ಅನ್ನೋದು ಲ್ಯಾಕ್ ಆಫ್ ಈಸ್ ಏನಿದಲ್ಲ ಅದು ಹೋಗ್ಬಿಟ್ಟು ಯು ವಿಲ್ ಬಿ ಆಲ್ವೇಸ್ ಇನ್ ಈಸ್. ಈಸ್ ಅಂತಂದ್ರೆ ಆರಾಮಾಗಿರೋದು. ಆ ಆರಾಮಾಗಿರುವಂತಹ ಸ್ಥಿತಿನೇ ಧ್ಯಾನ ಸ್ಥಿತಿ. ಅದನ್ನು ಒಂದು 15-20 ನಿಮಿಷ, ಅರ್ಧ ಗಂಟೆ ನೀವು ಅನುಭವ ಮಾಡಿದ್ರೆ ಇಡೀ ದಿನ ಅದೇ ಮೂಡಲ್ಲಿ ಇದ್ಕೊಂಡ್ಬಿಟ್ಟು ನಾವು ವಿ ಕ್ಯಾನ್ ಮೇಂಟೈನ್ ದ ಹೋಲ್ ಡೇ ಇನ್ ದ ಪೀಸ್ಫುಲ್ ಅಟ್ಮಾಸ್ಫಿಯರ್. ಆ ಶಾಂತ ವಾತಾವರಣದಲ್ಲಿ ನಾವು ಅದನ್ನ ಕಾಯ್ಕೊಂಡು ಬರಬಹುದು. ಇದು ಧ್ಯಾನದ ಪ್ರಯೋಜನ. ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು, ಕಾಯಿಲೆ ಮುಕ್ತವಾಗಿ ಅದನ್ನ ಇಟ್ಕೊಳ್ಳೋದು ಧ್ಯಾನದ ಒಂದು ಪ್ರಯೋಜನ. ಆದ್ರೆ ವಿದ್ಯಾರ್ಥಿಗಳಿಗೆ ಅದೇ ಧ್ಯಾನದಿಂದ ಏಕಾಗ್ರತೆ ಬರ್ತದೆ. ಒಬ್ಬೊಬ್ರು ಹೇಳ್ತಾರೆ ಏಕಾಗ್ರತೆ ಮಾಡೋದೇ ಧ್ಯಾನ ಅಂತ. ಅಲ್ಲ, ನಾವು ಸುಮ್ಮನೆ ಇರೋದ್ರಿಂದ ಏಕಾಗ್ರತೆ ಬರುತ್ತೆ. ಏಕಾಗ್ರತೆಯನ್ನ ಅಭ್ಯಾಸದಲ್ಲಿ ಉಪಯೋಗ ಮಾಡಬಹುದು, ಅಡಿಗೆ ಕೆಲಸದಲ್ಲಿ ಉಪಯೋಗ ಮಾಡಬಹುದು, ಕಚೇರಿ ಕೆಲಸದಲ್ಲಿ ಉಪಯೋಗ ಮಾಡಬಹುದು. ಸೊ ಕಾನ್ಸಂಟ್ರೇಷನ್ ಇಸ್ ಅ ರಿಸಲ್ಟ್ ಆಫ್ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಕಾನ್ಸಂಟ್ರೇಷನ್ ಮಾಡೋದೇ ಧ್ಯಾನ ಅಲ್ಲ. ಕಾನ್ಸಂಟ್ರೇಷನ್ ಇಸ್ ಅ ರಿಸಲ್ಟ್ ಆಫ್ ಮೆಡಿಟೇಷನ್. ಅದು ನಾವು ಮೌನವಾಗಿದ್ದಾಗ ಆಗುತ್ತೆ. ಆ ಮೌನದ ಶಕ್ತಿ ಧ್ಯಾನದಲ್ಲಿ ಶೇಖರಣೆ ಆಗುತ್ತೆ. ಬಹಳ ನೀವು ಅತ್ಯದ್ಭುತ ಮಾತು ಹೇಳ್ತಾ ಇದ್ರಿ ಸೋಮನಾಥ್ ದಂಡವತಿ. ಈಗ ನೋಡಿ, ಹೊರಗಡೆ ನಾವು 1 ನಿಮಿಷದ ಕೋಪ 60 ನಿಮಿಷ ಶಾಂತಿಯನ್ನು ಹಾಳು ಮಾಡ್ತಾ ಅಂತೀವಿ. ಅಂದ್ರೆ ನಾವು ಕೋಪ ಮಾಡ್ಕೋಬೇಕಿದ್ರೆ, ಇನ್ನೊಬ್ಬರ ಜೊತೆ ಹೊರಗಡೆ ಜಗಳ ಮಾಡಬೇಕಿದ್ರೆ ಅಲ್ಲಿರುವ ಒಂದು ಪರಿಸ್ಥಿತಿ ವಾತಾವರಣ ನೋಡ್ತೇವೆ ನಾವು. ಅಂದ್ರೆ ಹೇಗೆ ಒಂದು ಪ್ರಕ್ಷುಬ್ಧವಾಗಿರ್ತದೆ, ಮತ್ತೆ ಯಾರಿಗೂ ಸಮಾಧಾನ ಇಲ್ಲ. ಅಂದ್ರೆ ಆ ಹೊರಗಿನ ವಾತಾವರಣದಲ್ಲಿ ನೋಡಿದಾಗ ನಾವು ಅಂದ್ರೆ ನಮ್ಮ ಮನಸ್ಸು ಕೂಡ ಒಳಗೆ ಹಂಗ ಆಗಬಾರ್ದು. ಅಂದ್ರೆ ಈಗ ಕೋಪವನ್ನು ನಾವು ಹೊರಗೆ ಪ್ರದರ್ಶಿಸಬೇಕಾದ್ರೆ ಅದ್ರ 10 ಪಟ್ಟು ನಮಗೆ ಅಶಾಂತಿ ಮನಸ್ಸಿನೊಳಗಿರ್ತದೆ. ಅದನ್ನು ನಾವು ಹೋಗಲಾಡಿಸಬೇಕು ಅಂತಂದ್ರೆ ನಮ್ಮನ್ನ ನಾವು ನಿಗ್ರಹಿಸುವ ಶಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಅದಕ್ಕೆ ಧ್ಯಾನದ ಅವಶ್ಯಕತೆ ಬಹಳ ಅದ. ಈಗ ಅಷ್ಟಾಂಗ ಯೋಗದೊಳಗ ಪತಂಜಲಿ ಋಷಿಗಳು ಹೇಳಿದಂಥದ್ದು ಅದು ಬಹಳ, ಅದಕ್ಕೆ ಧ್ಯಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಲ್ಟಿಮೇಟ್ ಅಷ್ಟಾಂಗ ಯೋಗಗಳೊಳಗ ಅಲ್ಟಿಮೇಟ್ ಅಂದ್ರೆ ಧ್ಯಾನ. ಧ್ಯಾನಾಸಕ್ತನಾಗಿ ನಾವು ಇರ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ಆ ಮನುಷ್ಯನಿಗೆ ಜಯ ಕಟ್ಟಿಟ್ಟ ಬುತ್ತಿ. ಕೃಷ್ಣನ ಯಾಕೆ ಒಂದು ಯಾವಾಗಲೂ ಕೂಡ ಜಯದಿಂದ ಇರ್ತಾನೆ ಅಂದ್ರೆ ಧ್ಯಾನಾಸಕ್ತ. ಅಂದ್ರೆ ಮಂದಹಾಸ ಮುಖದ ಕೃಷ್ಣ ಯಾವಾಗ್ಲೂ ಕೂಡ ನಗ್ನಗ್ತಾ ಇರ್ತಾನೆ. ಸುಮ್ಮನೆ ಇರೋರ್ನ ಯಾರು ತಡುತ್ತಾರ ಅಂತಾರಲ್ಲ, ಹಂಗೆ ಕೃಷ್ಣನ ಒಂದು ಆ ವ್ಯಕ್ತಿತ್ವವನ್ನು ನಾವು ಧ್ಯಾನದ ಒಂದು ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಹೋಲಿಸಬಹುದು. ಆ ನಿಟ್ಟಿನೊಳಗೆ ಈ ಅಷ್ಟಾಂಗ ಯೋಗದ ಕುರಿತಂತೆ ಪತಂಜಲಿ ಋಷಿ ಏನು ಆರಂಭ ಮಾಡಿದ್ರಲ್ಲ, ಅದರೊಳಗೆ ಬರುವಂತಹ ಯೋಗದ ಕುರಿತಂತೆ, ಧ್ಯಾನದ ಕುರಿತಂತೆ ಒಂದೆರಡು ಮಾತು ಹೇಳಲ್ಲ. ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಋಷಿಗಳು ಹೇಳಿದಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಥವಾ ಧಾರಣ, ಧ್ಯಾನ, ಸಮಾಧಿ, ಒಟ್ಟು 8 ಮೆಟ್ಲುಗಳು. ಧ್ಯಾನ ಅನ್ನೋದು ಸಾಧಾರಣ 7ನೇ ಮೆಟ್ಲು. ಇನ್ನು ಉಳಿದಂತ 6 ಮೆಟ್ಲುಗಳು ಏನಂತಂದ್ರೆ ಧ್ಯಾನಕ್ಕೆ ಪೂರ್ವ ತಯಾರಿ. ಅಂದ್ರೆ ಯಮ ನಿಯಮ ಅಂತಂದ್ರೆ ಒಳಗಡೆ ಮತ್ತು ಹೊರಗಡೆ ಇರುವಂತ ನಮ್ಮ ಒಂದು ಡಿಸಿಪ್ಲಿನ್, ಶಿಸ್ತು. ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ ಇತ್ಯಾದಿ ಅನೇಕ ಅಲ್ಲಿ ಮಾರ್ಗಗಳನ್ನು ನಮ್ಗೆ ಹೇಳಿದ್ದಾರೆ. ನಾವು ಹೇಗಪ್ಪ ಧ್ಯಾನಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಬೇಕು ಅನ್ನೋದು, ಅಂದ್ರೆ ನಮ್ಮ ಮೆಂಟಲ್ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ಆ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದಾಗನೆ ನಾವು ಆಸನ ಅಂತ ಬರ್ತದೆ. ನೆಕ್ಸ್ಟ್ ಆಸನದಲ್ಲಿ ಕುಳಿತುಕೊಳ್ಳೋದು. ಯಾರಾದ್ರೂ ಮನೆಗೆ ಬಂದ್ರೆ ನಾವು ಫಸ್ಟ್ ಏನ್ ಹೇಳ್ಬೇಕಂತ ನಮ್ಮ ಸಂಸ್ಕೃತಿ, ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೇವೆ. ಕರೆಕ್ಟಾ? ಅವ್ರು ಕೂತ್ಕೊಂಡ ಮೇಲೆ ಅವು ಯಾವ ವಿಚಾರಕ್ಕೆ ಬಂದಿದ್ದಾರೆ ಅದನ್ನ ಮಾತಾಡಬಹುದು. ಹಾಗೆ ಒಬ್ಬ ಮನುಷ್ಯ ಧ್ಯಾನಸ್ಥ ಆಗ್ಲಿಕ್ಕೆ ಮೊದಲು ಕೂತ್ಕೊಳ್ಳೋದನ್ನ ಕಲಿಬೇಕು. ಹೇಗೆ ಕೂತ್ಕೊಳ್ಬೇಕು ಅಂತಂದ್ರೆ ಸುಖಂ ಸ್ಥಿರಂ ಆಸನಂ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕಡೆ ಕೂತ್ಕೊಂಡ್ರೆ ಸುಖವಾಗಿ ಸ್ಥಿರವಾಗಿ ಒಂದು 15-20 ನಿಮಿಷ ಆರಾಮಾಗಿ ಕೂತ್ಕೊಳ್ಬೇಕು. ಮಧ್ಯ ಮಧ್ಯೆ ನಮ್ಮ ಕೈಕಾಲುಗಳನ್ನ ಅಗಲಾಡಿಸೋದೆಲ್ಲ ಮಾಡಬಾರ್ದು. ಅಂದ್ರೆ ನಾವು ಸ್ಥಿರವಾಗಿ ಕುಳಿತುಕೊಳ್ಳುವಂತಹ ಒಂದು ಸ್ಥಿತಿನೇ ಆಸನ. ಈ ಯೋಗಾಸನಗಳಲ್ಲಿ ಅನೇಕ ವಿಧವಾದ ಇದ್ದಾವೆ. ಆದ್ರೆ ಅದನ್ನೇ ಮಾಡ್ತಾ ನಮ್ಮ ಆಯುಷ್ಯವನ್ನು ಕಳಿಬೇಕಾಗಿಲ್ಲ. ನಾವು ಮುಂದಿನ ಹೆಜ್ಜೆಗೆ ಹೋಗಬೇಕಾಗಿದೆ. ಈ 3ನೇ ಕ್ಲಾಸಿಗೆ ಬಂದ್ವಿ. ಆಸನ, ಆಮೇಲೆ ಪ್ರಾಣಾಯಾಮ. ಒಂದ್ ಕಡೆ ಕೂತ್ಕೊಂಡ ಮೇಲೆ ನಮ್ಮ ಉಸಿರಾಟಗಳನ್ನ ನಿಯಂತ್ರಣ ಮಾಡಿ ನಾವು ಪ್ರಾಣಶಕ್ತಿಯನ್ನ ಪುನರುತ್ಥಾನ ಮಾಡುವಂತಹ ಒಂದು ಕ್ರಿಯೆ ಪ್ರಾಣಾಯಾಮ. ಯಾಕಂದ್ರೆ ನಮ್ಮ ಉಸಿರಿಗೆ, ಮನಸ್ಸಿಗೆ, ರಕ್ತ ಚಂಚಲನಿಗೆ ಎಲ್ಲ ಡೈರೆಕ್ಟ್ ಕನೆಕ್ಷನ್ ಇದೆ. ಆದ್ರಿಂದ ಮೊದಲು
ಉಸಿರಾಟಗಳನ್ನು ನಿಯಂತ್ರಣ ಮಾಡಿ ಒಂದು ಸ್ಥಿತಿಗೆ ತಗೊಂಡು ಬರ್ರಿ ಅಂತ ಹೇಳ್ತಾರೆ ಪ್ರಾಣಾಯಾಮದಲ್ಲಿ. ಪ್ರತ್ಯಾಹಾರ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಒಳಮುಖವಾಗಿರಿಸೋದು. ಆಗಲೇ ಹೇಳಿದ್ವಿ ನಾವು, ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳಿಗೆ ವಶವಾಗದೇನೆ, ಇಂದ್ರಿಯಗಳಿಗೆ ಗುಲಾಮರಾಗದೇನೆ, ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇದ್ಕೊಂಡು ಮುಂದೆ ಸಾಧನೆ ಮಾಡಬೇಕು. ಹಾಗೆ ಮುಂದಿನ ಹೆಜ್ಜೆ ಧಾರಣ. ನಾವು ಆ ಧ್ಯಾನದ ಒಂದು ಸಂಕಲ್ಪವನ್ನು ಧಾರಣ ಮಾಡಿ ಮುಂದೆ ಧ್ಯಾನ ಸ್ಥಿತಿಗೆ ಹೋಗಬೇಕಾಗಿದೆ. ಧ್ಯಾನ ಅಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಮೌನವಾಗಿರುವಂತಹ ಒಂದು ಸ್ಥಿತಿ. ಆಮೇಲೆ ಅದನ್ನ ಸಿದ್ಧಿ ಮಾಡ್ಕೋತಾ ಸಮಾಧಿ ಅಂತಂದ್ರೆ ಬುದ್ಧಿಯನ್ನ ಸಮತ್ವದಲ್ಲಿ ಇಟ್ಟುಕೊಂಡಿರುವಂತಹ ಒಂದು ಸಾಧನೆ. ನಾವು ಬಹಳಷ್ಟು ಸಲ ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಳ್ತೇವೆ. ಯಾರನ್ನಾದ್ರೂ ನೋಡಿದ್ರೆ ನಮ್ ಬುದ್ಧಿ ಹೇಳುತ್ತೆ ಅವ್ರೇನು ಸರಿ ಇಲ್ಲ ಅಂತ ಅನಿಸ್ತದೆ, ಇನ್ನೊಬ್ಬರು ನೋಡಿದ್ರೆ ಪರವಾಗಿಲ್ಲ ಅಂತ ಅನಿಸ್ತದೆ. ಈ ದ್ವಂದ್ವಗಳು, ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಇವೆಲ್ಲ ದ್ವಂದ್ವಗಳು ಬುದ್ಧಿಯ ಚಲನೆಯಿಂದ ಉಂಟಾಗಿದ್ದು. ಈ ಬುದ್ಧಿಯ ಚಲನೆಯನ್ನ ಸಮತ್ವಗೊಳಿಸೋದು ಸಮಾಧಿ. ಆ ಸಮಾಧಿ ಸ್ಥಿತಿಯಲ್ಲಿ ನಾವು ಯೋಗದ ಅತಿ ಉನ್ನತವಾದಂತಹ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಅನ್ನೋದು ಪತಂಜಲಿ ಋಷಿಗಳು ನಿರೂಪಣೆ ಮಾಡಿದಂತಹ ಅಷ್ಟಾಂಗ ಯೋಗದ ಒಂದು ತಾತ್ಪರ್ಯ. ಆದ್ದರಿಂದ ಧ್ಯಾನದ ಮಹತ್ವ ಏನಪ್ಪಾ ಅಂತಂದ್ರೆ, ಧ್ಯಾನ ಮಾರ್ಗ ಮುಖೇನ ನಾವು ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಉನ್ನತ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ನಿರ್ವಿವಾದ. ಶ್ರೀಯುತ ಸೋಮನಾಥ ದಂಡವತೆ ಗುರುಜಿ, ಈಗ ನೋಡ್ರಿ, ನಮ್ಗೆ ಒಬ್ಬರು ಪ್ರೊಫೆಸರ್ ಇದ್ರು, ಡಾಕ್ಟರ್ ರಾಜಶೇಖರ್ ಬೂಸ್ನೂರ್ ಮಠ. ಅವ್ರು ಆಲ್ಫಾ ಡೈನಮಿಕ್ಸ್ ಅಂತ, ಅದು ಒಂಥರ ಅಂದ್ರೆ ಹೇಗೆ ನಮ್ಮ ಉಸಿರಾಟ ಹೇಗೆ ನಿಧಾನವಾಗ್ತಾ ಹೋಗ್ತದ, ಹಾಗೆ ನಮ್ಮ ಒಂದು ಆಯುಷ್ಯ ವೃದ್ಧಿ ಆಗ್ತದ ಮತ್ತು ಮನಸ್ಸು ಶಾಂತಿ ಇರ್ತದ ಅಂತ ಹೇಳಿ ಅವರು ಉದಾಹರಣೆ ಹೇಳ್ತಿದ್ರು. ನಿಮಗೆ ಉಸಿರಾಡಬೇಕು ಅಂತಂದ್ರೆ ನೀವು ಒಂದು ಚರಿಗೆ, ಒಂದು ಲೋಟದಷ್ಟೇ ನೀವು ಉಸಿರಾಡಬಹುದು. ಅಂದ್ರೆ ಕುತ್ತಿಗೆಯಿಂದ ಮೇಲ್ಗಡೆ ಉಸಿರಾಡೋದು ಅಷ್ಟೇ. ಉಸಿರಾಡಿದ್ರೆ ಅದು ನಿಮಗೆ ಆಮ್ಲಜನಕದ ಶಕ್ತಿ ನಿಮಗೆ ಒಂದು ಲೋಟ ಅಷ್ಟೇ ಇರ್ತದೆ. ನೀವು ಶ್ವಾಸಕೋಶವರೆಗೆ ಉಸಿರಾಡಿದ್ರೆ ಒಂದು ಚರಿಗೆ, ಒಂದು ತಂಬಿಗೆ ಅಂತ ಹೇಳ್ತಿರಲ್ಲ, ತಂಬಿಗೆವರೆಗೆ ನಿಮ್ಗೆ ಆಕ್ಸಿಜನ್ ಸಿಗ್ತದೆ. ಆದ್ರೆ ನಿಮ್ ಜೊತೆ ಹಂಡೆ ಇದೆ ಅಲ್ಲ, ನೀವು ನಾಭಿಯ ಮೂಲಕ ಉಸಿರಾಡೋದನ್ನು ಕಲೀರಿ. ನಾಭಿಯ ಮೂಲಕ ಉಸಿರಾಡಲಿಕ್ಕೆ ಸಾಧ್ಯ ಆದ್ರೆ ನಿಮ್ಮ ಉಸಿರಾಟ ಕ್ರಮ ನಿಧಾನ ಆಗ್ತದೆ. ಅಲ್ಫಾ ಡೈನಮಿಕ್ಸ್ ಅಂತ ಹೇಳಿದ್ರು ಅವರು. ಅಂದ್ರೆ 12ರಿಂದ 13 ಸೈಕಲ್ ಇದ್ರೆ ಮಾತ್ರ ನಿಮಗೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೀವು ಸಮಾಧಿ ಸ್ಥಿತಿ ಅಂದ್ರೆ ಅದು 3-4 ಸೈಕಲ್ ವರೆಗೆ ಹೋಗ್ತಾರೆ ಋಷಿಮುನಿಗಳೋದೆಲ್ಲ, ಅದು ನಿಮ್ಗೆ ಅಷ್ಟೇನ್ ಬೇಡ. ಆದ್ರೆ ಈ ಅಲ್ಫಾ ಡೈನಮಿಕ್ಸ್ ಅನ್ನು ನೀವು ಜನಸಾಮಾನ್ಯರು ನಾವು ಕಾರ್ಯಗತ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಬಹುದು. ನಮಗೆ ಏನಾದ್ರು ತೊಂದರೆ ಆದ್ರೂ ಕೂಡ ಅದನ್ನ ನಾವು ನಿರ್ವಹಿಸಬಹುದು ಅಂತ ಹೇಳಿ. ಅಂದ್ರೆ ಈ ಅಲ್ಫಾ ಡೈನಮಿಕ್ಸ್ ಅಂತ ಅವ್ರು ಹೇಳಿದ್ರ ಪ್ರಕಾರ 12ರಿಂದ 13 ಸೈಕಲ್ಸ್ ಪರ್ ಸೆಕೆಂಡ್ ಉಸಿರಾಟ ಬಂದಾಗ ನಮಗೊಂದು ಧ್ಯಾನಾಸಕ್ತಿ ಸ್ಥಿತಿ ಕೂಡ ಸಿಗ್ತದೆ. ಆ ಸಂದರ್ಭದೊಳಗ ತಾವ್ ಹೇಳ್ತಿದ್ರಲ್ಲ, ಅಂದ್ರೆ ಈ ಸಿದ್ಧ ಸಮಾಧಿ ಯೋಗದೊಳಗೂ ಬರ್ತದೆ. ಅಂದ್ರೆ ಆ ಧ್ಯಾನ ಮಾಡಬೇಕು ಅಂತಂದ್ರೆ ಉಸಿರಾಟ ನಿಧಾನವಾಗಿರ್ಬೇಕು, ನಮ್ಮ ಲಕ್ಷ್ಯ ನಮಗೆ ಉಸಿರಾಟದ ಕಡೆ ಇರಬೇಕು ಅಂತೇಳಿ. ಹೇಗೆ ಧ್ಯಾನಾಸಕ್ತರಾಗಬೇಕು ಅಂತಂದ್ರೆ ಯಾವ ನಿಯಮಗಳನ್ನ ಅಳವಡಿಸಬೇಕು, ಹೇಗೆ ನಮ್ಮ ಉಸಿರಾಟದ ಕಡೆ ನಾವು ಲಕ್ಷ್ಯ ವಹಿಸಬೇಕು, ಹೇಗೆ ನಾವು ಈ ವಿಚಾರಗಳನ್ನ ನಾವು ನಿಯಂತ್ರಿಸದೆ ಹಾಗೆ ಬಿಡಬೇಕು, ಅದನ್ನೊಂಚೂರು ನೀವು ವಿವರಿಸಬಹುದಾ? ನಾವು ಹುಟ್ಟಿದಾಗಿಂದ ಪ್ರತಿಯೊಬ್ಬ ಜೀವಿ ಜನ್ಮ ತಾಳಿದ ತಕ್ಷಣ ಉಸಿರಾಟ ಪ್ರಾರಂಭ ಆಗುತ್ತೆ. ಫಸ್ಟ್ಗೆ ಹಾರ್ಟ್ ಬೀಟ್ ಶುರುವಾಗಿರ್ತದೆ, ಆಮೇಲೆ ಶ್ವಾಸ ಪ್ರಾರಂಭ ಆಗುತ್ತೆ. ಉಸಿರಾಟಗಳು ಹುಟ್ಟಿದಾಗಿಂದ ನಡೀತಾ ಇದ್ರು ನಾವು ಅದರ ಕಡೆ ಗಮನನೇ ಕೊಟ್ಟಿಲ್ಲ. ಎಷ್ಟು ಜನರಿಗೆ ಗಮನ ಇದೆ? ಏನಾದ್ರೂ ತೊಂದರೆ ಆದಾಗ ನಾವು ಅದರ ಕಡೆ ಗಮನ ಕೊಡ್ತೇವೆ. ಬ್ರೀದಿಂಗ್ ಪ್ರಾಬ್ಲಮ್ ಆದ್ರೆ, ಕಂಜೆಷನ್ ಆದ್ರೆ, ಅಸ್ತಮಾ ಆದ್ರೆ ನಾವು ಅದರ ಕಡೆ ಗಮನ ಕೊಡ್ತೇವೆ. ಆದ್ರೆ ನ್ಯಾಯವಾಗಿ ನೋಡಿದ್ರೆ ನಮ್ಮ ಋಷಿಮುನಿಗಳು ಆರೋಗ್ಯವಂತರೂ ಆಗಿದ್ರು ಮತ್ತು ಆಯುಷ್ಯವಂತರೂ ಆಗಿದ್ರು. ನೋಡಿ, ಈಗ ಆಯುಷ್ಯ ನಮ್ಮ ಉಸಿರಾಟದ ವೇಗಕ್ಕೆ ನೇರವಾದಂತಹ ಸಂಬಂಧ ಹೊಂದಿದೆ. ನಿಮ್ಮ ಉಸಿರಾಟ ನಿಧಾನವಾದಷ್ಟು ಆಯುಷ್ಯ ವೃದ್ಧಿ ಆಗುತ್ತೆ. ಹಾಗಾದ್ರೆ ನಿಧಾನ ಉಸಿರಾಟ ಹೇಗೆ ಮಾಡೋದಪ್ಪ ಅನ್ನೋದು ಪ್ರಾಣಾಯಾಮದಲ್ಲಿ ಬರುತ್ತೆ. ಪ್ರಾಣಾಯಾಮದಿಂದ ನಾವು ಉಸಿರಾಟಗಳನ್ನು ನಿಯಂತ್ರಣ ಮಾಡಿ, ಈಗ ಸಾಧಾರಣವಾಗಿ ಮನುಷ್ಯ ಒಂದು 12-15 ಉಸಿರಾಟಗಳನ್ನ ಪ್ರತಿ ನಿಮಿಷಕ್ಕೆ ಮಾಡಬಹುದು ಒಬ್ಬ ಯೂಶುವಲ್ ಪರ್ಸನ್. ಪ್ರಾಣಾಯಾಮದಲ್ಲಿ ಅದರ ವೇಗ ಕಮ್ಮಿಯಾಗಿ 3 ಅಥವಾ 4 ಉಸಿರಾಟಗಳಿಗೆ ಸೀಮಿತ ಆಗುತ್ತೆ. ಇನ್ನು ಕಮ್ಮಿ ಮಾಡಬಹುದು ಹಠಯೋಗದಲ್ಲಿ. ಇರ್ಲಿ, ಎನಿವೆ ನಾವು ಎಷ್ಟು ಕಮ್ಮಿ ಮಾಡ್ತಾ ಅಂದ್ರೆ ನಾವು ಪ್ರಯತ್ನ ಪೂರ್ವಕ ಕಮ್ಮಿ ಮಾಡೋಂಗಿಲ್ಲ, ಅದು ಸಹಜವಾಗಿ ಕಮ್ಮಿ ಆಗಬೇಕು. ಬೈ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಪ್ರಾಣಾಯಾಮ ಯು ವಿಲ್ ರೆಡ್ಯೂಸ್ ದ ರೇಟ್ ಆಫ್ ಬ್ರೀದಿಂಗ್ ಪರ್ ಮಿನಿಟ್. ಅದು ಕಮ್ಮಿ ಆಗ್ತಾ ಬಂದಷ್ಟು ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಇದೆ ಅಂತ ಲೆಕ್ಕ. ಆದ್ದರಿಂದ ದೀರ್ಘಾಯುಷ್ಯ ಆಗಬೇಕು ಅಂತ ಯಾಕೆ ಆಶೀರ್ವಾದ ಮಾಡ್ತಾರಂತಂದ್ರೆ, ಪ್ರಾಣಾಯಾಮಗಳನ್ನು ಮಾಡಿದಾಗ ಅದರ ಶಕ್ತಿ ನಿಮಗೆ ದೊರಕಲಿ ಅನ್ನೋ ಉದ್ದೇಶದಿಂದ ಹೇಳ್ತಾರೆ. ಸೊ ಉಸಿರಾಟದ ವೇಗ ಕಮ್ಮಿ ಆದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಎಲ್ಲಾ ಪ್ರಾಣಿಗಳನ್ನು ನೋಡಿ. ಈಗ ಒಂದು ಆಮೆ ಉಸಿರಾಟ ಕಮ್ಮಿ, ಆಯುಷ್ಯ ಜಾಸ್ತಿ. ಸರ್ಪಗಳು 1000 ವರ್ಷ ಬದುಕಿರ್ತಾವ ಅಂತ ನಾವು ಕೇಳಿದ್ದೇವೆ. 1000 ವರ್ಷ ಬದುಕಬೇಕಂತಂದ್ರೆ ಪ್ರತಿ ನಿಮಿಷಕ್ಕೆ ಮ್ಯಾಕ್ಸಿಮಮ್ 3 ಉಸಿರಾಟಗಳನ್ನು ಮಾಡಿದ್ರೆ ಸಾಕದು. ಅದು ಉಸಿರಾಡೋದೇ ಗೊತ್ತಾಗೋಲ್ಲ. ಕರೆಕ್ಟಾ? ಅದೇ ಒಂದು ದೀರ್ಘ ಶ್ವಾಸೋಚ್ಛ್ವಾಸ ಮಾಡುವಂತ ಪ್ರಾಣಿ ನಾಯಿ ಬೇಗ ಉಸಿರಾಡ್ತಾರಲ್ಲ, ಅದ್ರ ಆಯುಷ್ಯ ಕಮ್ಮಿ, 12-15 ವರ್ಷ ಇರಬೇಕಷ್ಟೇ.
ಸೊ ಕುದುರೆ ಸ್ವಲ್ಪ ಆಯುಷ್ಯ ಜಾಸ್ತಿ, ಯಾಕೆ ಉಸಿರಾಟದ ವೇಗ ಸ್ವಲ್ಪ ಕಮ್ಮಿ ಇದೆ ಅದಕ್ಕಿಂತ, ನಾಯಿಗಿಂತ ಕಮ್ಮಿ. ಆನೆ 100 ವರ್ಷ ಬದುಕ್ತದೆ, ಒಂದು 15-16 ಉಸಿರಾಟಗಳನ್ನು ಮಾಡಬಹುದು ಪ್ರತಿ ನಿಮಿಷಕ್ಕೆ. ಮನುಷ್ಯ ಉದ್ವೇಗದಲ್ಲಿದ್ದಾಗ, ಟೆನ್ಷನ್ ಮಾಡ್ಕೊಂಡಿದ್ದಾಗ, ಕೋಪ ಮಾಡ್ಕೊಂಡಿದ್ದಾಗ ನಾವು ಮೆಜರ್ ಮಾಡಿದ್ರೆ ಸಿಕ್ಕಾಪಟ್ಟೆ ರೈಸ್ ಆಗಿರುತ್ತೆ. ಏನೋ ಉಸಿರಾಟದ ವೇಗ ಜಾಸ್ತಿ ಆದಾಗ ನೀವು ಬಿಪಿ ಚೆಕ್ ಮಾಡಿಸಿದ್ರೆ ಅಬ್ನಾರ್ಮಲ್ ಆಗಿ ಖಂಡಿತವಾಗಿಯೂ ಅದು ಹೈ ಬಿಪಿ ತೋರಿಸ್ತದೆ. ಸೊ ನಮ್ಮ ಉಸಿರಾಟಕ್ಕೂ ನಮ್ಮ ರಕ್ತ ಸಂಚಲನೆಗೂ ಬ್ಲಡ್ ಪ್ರೆಷರ್ಗೂ ನೇರವಾದಂತಹ ಸಂಬಂಧ ಇದ್ದಂಗಾಯ್ತು. ಆದ್ದರಿಂದ ಉಸಿರಾಟ ಯೋಗಾಭ್ಯಾಸದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ಉಸಿರಾಟ ನಿಯಂತ್ರಿಸೋದು, ಕಮ್ಮಿ ಮಾಡುವಂತಹ ಅಭ್ಯಾಸ ಪ್ರಾಣಾಯಾಮ. ಧ್ಯಾನದಲ್ಲಿ ನಾವು ಉಸಿರಾಟ ಕಡೆ ಗಮನನೇ ಕೊಡೋಲ್ಲ. ಇದು ಉನ್ನತವಾದಂತಹ ಯೋಗ, ಧ್ಯಾನ ರಾಜಯೋಗ. ಅಲ್ಲಿ ಉಸಿರಾಟ ಕಡೆ ಗಮನ ಕೊಡದೇನೆ ನಾವು ನಮ್ಮ ಅಂತರಾತ್ಮದ ಕಡೆಗೆ ಗಮನ ಕೊಟ್ಟಿದಾಗ ಉಸಿರಾಟ ಸಹಜವಾಗಿ ಕಮ್ಮಿ ಆಗುತ್ತದೆ. ವಿದೌಟ್ ಯುವರ್ ನೋಟಿಸ್ ಯು ವಿಲ್ ರೆಡ್ಯೂಸ್ ದ ರೇಟ್ ಆಫ್ ಬ್ರೀದಿಂಗ್ ಪರ್ ಮಿನಿಟ್ ಇನ್ ಮೆಡಿಟೇಷನ್. ಆದ್ರಿಂದ ಧ್ಯಾನ ಮಾಡೋರಿಗೆ ಎಲ್ಲಾ ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿ ತೋರಿಸ್ತದೆ. ಸೊ ಧ್ಯಾನ ಮಾಡೋದ್ರಿಂದ ಎಲ್ಲಾ ಕಾಯಿಲೆಗಳ ನಿಯಂತ್ರಣ ಬರ್ಲಿಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ ನಮ್ಮ ಮೆಟಬಾಲಿಸಮ್ ಅಂತ ಹೇಳ್ತಾರೆ. ಮೆಟಬಾಲಿಕ್ ರೇಟ್ ಕಮ್ಮಿ ಆಗುತ್ತೆ. ಮೆಟಬಾಲಿಕ್ ರೇಟ್ ಕಮ್ಮಿ ಆದಾಗ ನಮ್ಮ ಆಕ್ಟಿವಿಟೀಸ್ ಎಲ್ಲಾನು ಸ್ಟಾಪ್ ಆಗಿ, ನೋಡಿ ನಾವು ನಿದ್ದೆಯಲ್ಲಿದ್ದಾಗ ವಿಶ್ರಾಂತಿ ಜಾಸ್ತಿ ಬರ್ತದೆ. ಬೆಳಗ್ಗೆ ಎದ್ಮೇಲೆ ಹೇಗಿರ್ತೇವೆ ನಾವು? ಆರಾಮಾಗಿರ್ತೇವೆ. ಸೊ ಆರಾಮಾಗಿರುವಂತ ಅನುಭವ ನಿದ್ದೆಯಲ್ಲಿ ಯಾಕಾಗುತ್ತೆ? ಯಾಕೆ ಅಂತಂದ್ರೆ ಅಲ್ಲಿ ಮೆಟಬಾಲಿಸಮ್ ಕಮ್ಮಿ ಇರ್ತದೆ. ಅಲ್ಲಿ ಸುಮಾರು 8% ಅಂತಂದ್ರೆ ಒಂದು 8% ರಿಡಕ್ಷನ್, ಒಂದು 16 to 24% ರಿಡಕ್ಷನ್ ಆಗಿರ್ತದೆ. ಧ್ಯಾನದಲ್ಲಿ ಅದು 8%ಗೆ ಅಂದ್ರೆ 1/3 ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ ಇನ್ನು. ಆದ್ರಿಂದ ಡೀಪರ್ ಲೆವೆಲ್ ಆಫ್ ರೆಸ್ಟ್ ಈಸ್ ಅವೈಲಬಲ್ ಇನ್ ಮೆಡಿಟೇಷನ್. ಆ ಧ್ಯಾನದಲ್ಲಿ ನಿದ್ದೆಗಿಂತ 2-3 ಪಟ್ಟು ವಿಶ್ರಾಂತಿ ಜಾಸ್ತಿ ದೊರಕಿ ನಮ್ಮ ಕಾಯಿಲೆಗಳು ಬೇಗ ಬೇಗ ಹೋಗುತ್ತೆ. ಹೇಗೆ ಒಂದು ಯಂತ್ರಕ್ಕೆ ವಿಶ್ರಾಂತಿ ಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ಯಾವ್ದಾದ್ರು ಒಂದು ಮಿಕ್ಸರು, ಗ್ರೈಂಡರು, ನಿಮ್ಮ ಮೋಟರ್ ಕಾರ್ ಇರ್ತವೆ, ಜಾಸ್ತಿ ರನ್ ಮಾಡಿದಾಗ ಇಂಜಿನ್ ಹೀಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ ನಾವು ಏನ್ ಮಾಡ್ತೇವೆ? ಏನ್ ಮಾಡಬೇಕು? ಏನು ಮಾಡಬಾರ್ದು, ಸುಮ್ನೆ ನಿಲ್ಲಿಸ್ಬೇಕನ್ನ. ಸುಮ್ನೆ ನಿಲ್ಲಿಸಿ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅರ್ಧ ಗಂಟೆಯಲ್ಲಿ ಅದು ರಿಕವರ್ ಆಗುತ್ತೆ. ಹೌದು, ಎನರ್ಜಿ ರೀಗೇನ್ ಮಾಡುತ್ತೆ. ಎಲ್ಲಿದು ಬಂತದು? ಯಾರು ಜಾದು ಮಾಡಿದ್ರಾ? ಇಲ್ಲ, ಅದು ತಾನು ಶಾಂತವಾಗಿದ್ದಾಗ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಎನರ್ಜಿ. ಒಂದು ಯಂತ್ರಕ್ಕೆ ವಿಶ್ರಾಂತಿ ಕೊಡ್ತೇವೆ, ಮತ್ತೆ ಅದ್ಭುತವಾದಂತಹ ಯಂತ್ರ ಈ ಮೆದುಳು ಇತ್ಯಾದಿ ಅಂಗಾಂಗಗಳಿರುವಂತಹ ಶರೀರ, ಇದಕ್ಕೆ ವಿಶ್ರಾಂತಿ ಬೇಕು ಬೇಡ? ಆದ್ರಿಂದ ಧ್ಯಾನ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯ ಇದೆ ಅನ್ನೋದು ಈ ಒಂದು ವಿಶ್ವ ಧ್ಯಾನದ ದಿನಾಚರಣೆ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇದು ಎಲ್ರಿಗೂ ಅವಶ್ಯ. ನಮಗೆ ಬರೇ ಇಂಥ ಧರ್ಮದವರು, ಇಂಥ ಜಾತಿಯವರು ಇಷ್ಟೇ ಮಾಡ್ಬೇಕಂತೇನೆ, ಎಲ್ಲರೂ ಮಾಡಬೇಕು. ಯಾರ್ಯಾರು ಮನುಷ್ಯರು ತಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇದಾರಲ್ಲ, ಆ ಚಟುವಟಿಕೆಗಳಿಗೆ ವಿಶ್ರಾಂತಿ ಕೊಡೋದೇ ಧ್ಯಾನ. ನೋಡ್ರಿ, ಮನುಷ್ಯ ಒಂದು ಜೀವ ಇರುವಂತ ಯಂತ್ರ. ಕರೆಕ್ಟ್. ಮನುಷ್ಯನಿಗೂ ಕೂಡ ನಿರಂತರವಾಗಿ ಕೆಲಸ ಮಾಡೋದಕ್ಕಿಂತ ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಂತಿ, ಆಮೇಲೆ ಈ ತರ ಧ್ಯಾನಾಸಕ್ತರಾಗಲಿ ಸಾಧ್ಯ ಆದ್ರೆ ಒಂದು ಹೊಸ ಶಕ್ತಿ ಸಂಚಯ ಆಗ್ತದೆ ಅಂತ ಹೇಳಿ ಸುಲಭವಾಗಿ ಮಾಡಬಹುದು ಎಲ್ಲರೂ. ಇದ್ರಲ್ಲಿ ಏನು ಕಷ್ಟ ಇಲ್ಲ. ಖಂಡಿತ. ನೀವು ಪ್ರಾಣಾಯಾಮ ಏನೋ ಕಷ್ಟ ಅಂತೀರ, ಆದ್ರೆ ಇದ್ರಲ್ಲಿ ಏನು ಕಷ್ಟ ಇಲ್ಲ. ಸುಮ್ಮನೆ ಕೊಡೋದನ್ನು ಕಲಿಯೋದು ಬಹಳ ಮುಖ್ಯ, ಮತ್ತೆ ನಮ್ಮ ಒಳಗೆ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಜಾಗತಿಕ ಧ್ಯಾನ ದಿನಾಚರಣೆ ಆಚರಿಸುವ ಸಂದರ್ಭ, ಯಾಕಂದ್ರೆ ಜಾಗತಿಕವಾಗಿ ಸಾಕಷ್ಟು ಶೋಭಯುಕ್ತ ವಾತಾವರಣ ಇದೆ. ಯುದ್ಧದ ಕಾರ್ಮೋಡಗಳಿದೆ, ಅಲ್ಲಲ್ಲಿ ಯುದ್ಧಗಳು ಇದೆ, ಆಗ್ತಾ ಐತೆ. ಆಮೇಲೆ ಸಾಕಷ್ಟು ಅನ್ಯಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಅವುಗಳನ್ನೆಲ್ಲ ಪರಿಹರಿಸಬೇಕು. ಆತಂಕವಾದಿಗಳಿದೆ, ನಮ್ಮ ಭಾರತವನ್ನು ಬಿಟ್ಟಿಲ್ಲ, ಸಾಕಷ್ಟು ತೊಂದರೆ ಪಟ್ಟಿವಿ ನಾವು. ಹೀಗಾಗಿ ಆತಂಕವಾದಿಗಳಿರ್ಬೋದು, ಆಮೇಲೆ ಹೊರಗಡೆ ಮೂಲಭೂತವಾದಿಗಳಿರ್ಬೋದು, ಆಮೇಲೆ ಈ ಯುದ್ಧದ ಒಂದು ರಣೋತ್ಸಾಹ ಇರುವಂತಹ ವ್ಯಕ್ತಿಗಳಿರ್ಬೋದು, ಇವ್ರನ್ನೆಲ್ಲ ನಾವು ಬದಲಿ ಮಾಡಬೇಕು ಅಂತಂದ್ರೆ ಈ ಧ್ಯಾನದ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು. ಅವರಲ್ಲಿ ಕೂಡ ಒಂದು ಪಶುತ್ವ ಹೋಗಿ ಮಾನವತ್ವ ಬರಬೇಕು. ಮಾನವೀಯತೆ ಬಂದಾಗ ಖಂಡಿತವಾಗಿ ಕೂಡ ನಮಗೆ ಇನ್ನೊಬ್ರು ಮಾನವರು ಕೂಡ ನಮ್ಮಾಗೆ ಇದಾರಲ್ಲ ಗೊತ್ತಾಗ್ತದೆ. ಅದಕ್ಕೆ ಸಹಕಾರ ಆಗಿರುವಂತಹದ್ದು ಈ ಧ್ಯಾನ. ಆ ಧ್ಯಾನದ ದಿನವನ್ನು ನಾವು ಯಶಸ್ವಿಯಾಗಿ ಆಚರಿಸಬೇಕು ಅಂತಂದ್ರೆ, ಈಗ ನೋಡಿ, ಜಾಗತಿಕ ಶಾಂತಿಗಾಗಿ ಮಾರ್ಗದರ್ಶಿತ ಧ್ಯಾನವನ್ನ, ಶಾಂತಿ, ಸಹಾನುಭೂತಿ ಮತ್ತು ಏಕತೆಗಾಗಿ ಸಾಕಷ್ಟು ಲಕ್ಷಾಂತರ ಜನರು ಈಗ ಒಟ್ಟೊಟ್ಟಿಗೆ ರಾಜೆಯವರೊಂದಿಗೆ ಆನ್ಲೈನ್ ಒಳಗೆ ಧ್ಯಾನ ಮಾಡ್ತಾರೆ. ಈಗ ಈ ಒಂದು ವಿಶೇಷ ನೋಡು, ಒಂದು ವಿಶ್ವ ಒಂದು ಹೃದಯ ಅಂತ. ಅಂದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಧ್ಯಾನದ ಮುಖಾಂತರ ನಮ್ಮನ್ನು ನಾವು ಕಂಡುಕೊಳ್ಳೋದು ಬಹಳ ಮುಖ್ಯ ಅದ. ಹಾಗಾಗಿ ಹೇಗೆ ಈ ಒಂದು ಜಾಗತಿಕ ಶಾಂತಿಗಾಗಿ ಈ ಮಾರ್ಗದರ್ಶಿತ ಧ್ಯಾನದ ಅವಶ್ಯಕತೆ ಎಷ್ಟಿದೆ,
ನಾವು ಯಾಕೆ ಇದನ್ನ ಅನುಷ್ಠಾನ ಇವಾಗ ಮಾಡಬೇಕು? ಇದನ್ನ ಒಂದು ದೊಡ್ಡ ಆಂದೋಲನವನ್ನಾಗಿ ಪ್ರಸಿದ್ಧ ಯೋಗ ಗುರುಗಳಾದಂತಹ ದಾಜಿಯವರು ಅಂದ್ರೆ ಕಮಲೇಶ್ ಡಿ ಪಟೇಲ್ ಅವರು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಂತ ಅವ್ರದ್ದು ಸಹಜ ಮಾರ್ಗದ ಮುಖೇನ ಅವರು ಧ್ಯಾನವನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಜಗತ್ತಿನಲ್ಲಿ ಎಲ್ಲರೂ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವರು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾರೆ. ಈಗ ಆನ್ಲೈನ್ ನಲ್ಲಿ 21 ಡಿಸೆಂಬರ್ ಎಲ್ರಿಗೂ ಅದರಲ್ಲಿ ಭಾಗವಹಿಸಲಿಕ್ಕೆ ಕೋಟ್ಯಾನುಗಟ್ಟಲೆ ಜನರಿಗೆ ಭಾಗವಹಿಸಲಿಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ಈ ಉದ್ದೇಶ ಏನಪ್ಪಾ ಅಂತಂದ್ರೆ ಜಾಗತಿಕ ಶಾಂತಿಗಾಗಿ ಈ ಧ್ಯಾನ, ಶಾಂತಿ, ಸಹಾನುಭೂತಿ, ಏಕತೆ ಇಂತಹ ಸದ್ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಒಂದು ವಿಶ್ವ ಒಂದು ಹೃದಯ ಅಂತ ಹೇಳ್ತಾರೆ ಅವರು. ಅಂದ್ರೆ ನಮ್ ಜಗತ್ತಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ರಾಜ್ಯಗಳು ನಾವು ಅಂತೀವಿ. ಆದ್ರೆ ಭಗವಂತನ ಒಂದು ವಿಶ್ವದಲ್ಲಿ ಒಂದೇ ಒಂದು ವಿಶ್ವ, ಅಲ್ಲಿ ಒಂದೇ ಒಂದು ಹೃದಯ. ನಾವು ಬೇರೆ ಬೇರೆ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಇದ್ದೇವೆ. ಆದ್ರೆ ಒಂದೇ ಹೃದಯವನ್ನ ನಾವು ಅನುಸಂಧಾನ ಮಾಡಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾಗೆ ಒಂದು ಉತ್ಕೃಷ್ಟವಾದಂತಹ ಪ್ರಾರ್ಥನಾ ಒಂದು ವಿಚಾರ ಎಲ್ರಿಗೂ ಬರ್ತದೆ. ಆವಾಗ ನಾವು ಒಂದು 100 ಜನ ಜೊತೆಗೆ ಶೇರ್ ಮಾಡಿದಾಗ ಧ್ಯಾನದ ಶಕ್ತಿ ಹೇಳ್ತಾನೆ. ಧ್ಯಾನದ ಶಕ್ತಿ ಒಬ್ಬರೇ ಮಾಡಿದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆನಿಫಿಟ್ ಸಿಗುತ್ತೆ. 10 ಜನ ಕೂಡಿ ಮಾಡಿದಾಗ 10 into 10 multiplied by 10 ಅಂತ ಆಗುತ್ತೆ. ನಮ್ ಯೂಶುವಲ್ ಮ್ಯಾಥಮೆಟಿಕ್ಸ್ ಇಲ್ಲಿ ಅಪ್ಲೈ ಆಗೋಲ್ಲ. 1,000 ಜನ ಸೇರ್ ಮಾಡಿದಾಗ 1000 ಗುಣ್ಲೆ 1000 ಇದು ಬಿಯಾಂಡ್ ಯುವರ್ ಮ್ಯಾಥಮೆಟಿಕ್ಸ್ ಅಂಡ್ ಲಾಜಿಕ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಕರೆಕ್ಟ್. ಈಗ ಒಂದು ಬೆಳಕು ನೋಡಿ, ಒಂದು ಕೋಣೆಯಲ್ಲಿ ನಾವು ಒಂದು ಮೇಣಬತ್ತಿ ಬೆಳಕು ತಂದ್ರೆ ಒಂದು 10 ಜನ ಬೆಳಕು ಹಿಡ್ಕೊಂಡ್ರೆ ಎಲ್ಲರಿಗೂ ಎಷ್ಟು ಬೆಳಕು ಸಿಗುತ್ತೆ? ಎಲ್ಲರಿಗೂ 100 ಪಟ್ಟು ಬೆಳಕು ಸಿಗುತ್ತೆ. ಹೌದು. ಅದೇ ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಟ್ರೆ ಒಂದು ರೂಮ್ ಅಲ್ಲಿ 100 ಜನರಿಗೆ ಎಲ್ಲಾ ಸೇರಿ ಒಬ್ಬರಿಗೆ ಎಷ್ಟು ಸಿಗಬೇಕೋ ಅಷ್ಟ ಸಿಗುತ್ತೆ, ಇನ್ನುಳಿದವರು ಸಿಗೋಲ್ಲ. ಕರೆಕ್ಟಾ? ಹೌದು. ಇಲ್ಲಿ ಪ್ರತಿಯೊಬ್ಬರಿಗೂ ಎವ್ರಿ ಪರ್ಸನ್ ಈಸ್ ಎನ್ಲೈಟೆಂಡ್, ಪ್ರತಿಯೊಬ್ಬರಿಗೂ ಆ ಬೆಳಕು ಸಿಗುತ್ತೆ. ಬೆಳಕಿನ ಮಹತ್ವ ಹಂಗ, ಬೆಳಕಿನ ಮಹತ್ವ ಅಷ್ಟಿದೆ. ಮತ್ತೆ ಇಲ್ಲಿ ಧ್ಯಾನದ ಒಂದು ಶಕ್ತಿ ಇದು ಮಲ್ಟಿಪ್ಲೈ ಆಗ್ಕೋತ ಅಭಿವೃದ್ಧಿ ಆಗ್ತಾ 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 ಇಡೀ ಪ್ರಪಂಚಕ್ಕೆ ಬೇಗನೆ ಅದು ದೊರಕಲಿಕ್ಕೆ ಸಾಧ್ಯ ಇದೆ. ನಾವು ವಿಶ್ವಶಾಂತಿಗಾಗಿ ಧ್ಯಾನ ಏನ್ ಮಾಡ್ತೇವಲ್ಲ, ಅವಾಗ ನೀವು ಹೇಳಿದ್ರಿ ಭಯೋತ್ಪಾದಕರು ಅವರು ಇವರು ಅಂತ ಬೇಕಾದಷ್ಟು ಅಲ್ಲಿ ದುಷ್ಟ ಶಕ್ತಿಗಳು ಇರಬಹುದು. ಆದ್ರೆ ನಮ್ಮ ವೈಬ್ರೇಷನ್ಸ್, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ ನಮ್ಮ ವೈಬ್ರೇಷನ್ಸ್ ಏನಿದೆಯಲ್ಲ ಅಲ್ಲಿ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಗಳಿಗೂ ತಲುಪಲಿ ಅಂತ ನಾವು ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿ ಅದು ತಲುಪ್ತದೆ. ಅದಕ್ಕೆ ನಾವು ಸ್ವಲ್ಪ ಸಹನ ಶಕ್ತಿಯಿಂದ ಸಂಕಲ್ಪ ಶಕ್ತಿಯನ್ನು ಉಪಯೋಗ ಮಾಡಿ ಧ್ಯಾನವನ್ನ ಎಲ್ಲರೂ ಒಟ್ಟಿಗೆ ಮಾಡಬೇಕು. ಈ ಸಂದರ್ಭ ಏನಪ್ಪಾ ಅಂತಂದ್ರೆ ವಿಶ್ವಶಾಂತಿಗಾಗಿ ನಾವು ಇಡೀ ಜಗತ್ತಿನಲ್ಲಿ ಎಲ್ಲರೂ ಧ್ಯಾನ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಎಲ್ಲರಿಗೂ ಈ ಶಕ್ತಿ ದೊರಕಲಿ, ಅವ್ರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಲೆಟ್ ದೆಮ್ ಆಲ್ ಬಿ ಬೆನಿಫಿಟೆಡ್, ಎಲ್ರಿಗೂ ಇದ್ರ ಪ್ರಯೋಜನ ಸಿಗಲಿ ಅಂತ ಈ ಒಂದು ಸಂದರ್ಭ. ಸಂತೋಷ ಸೋಮನಾಥ್ ದಂಡವತಿ ಅವರೇ. ಒಬ್ಬ ಹಿರಿಯ ಯೋಗ ಶಿಕ್ಷಕರು, ಧ್ಯಾನ ಶಿಕ್ಷಕರು, ರೇಖಿ ಚಿಕಿತ್ಸಕರು. ತಾವು ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಹೇಳಿದ್ರಿ. ಎಲ್ಲ ಋತುಗಳಲ್ಲಿ ಧ್ಯಾನ ಬಹಳ ಕಡ್ಡಾಯವಾಗಿರುವಂತಹದ್ದು, ಧ್ಯಾನ ಬಹುಮುಖಿ ಆಗಿರುವಂತಹದ್ದು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಬೇಕಾಗ್ತದೆ. ಮತ್ತೆ ಜ್ಞಾನೋದಯ ಧ್ಯಾನಾಸಕ್ತರಿಗೆ ಮಾತ್ರ ಸಾಧ್ಯ. ಧ್ಯಾನದಿಂದ ಮಾತ್ರ ಪ್ರಣವಸೆಯನ್ನು ತಲುಪಲಿಕ್ಕೆ ಸಾಧ್ಯ. ಮತ್ತೆ ವಿಶೇಷವಾಗಿ ಸಮಗ್ರ ಯೋಗದೊಳಗೆ ಧ್ಯಾನದ ಪಾತ್ರ ಬಹಳ ಮಹತ್ವದ. ಧ್ಯಾನವಿಲ್ಲದೆ ಯೋಗ ಪೂರ್ಣ ಆಗ್ತದೆ. ಆದ್ರಿಂದ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವೆಲ್ಲ ಧ್ಯಾನ ಮಾಡೋ ಪ್ರವೃತ್ತಿಯನ್ನ ಹೊಂದೋಣ ಅಂತ ಆಶೆ ಮಾಡ್ತಾ ಇವತ್ತಿನ ಜಾಗತಿಕ ಧ್ಯಾನ ದಿನಾಚರಣೆ ಸಂದರ್ಭದೊಳಗೆ ನಮ್ಮ ಒಳಗಡೆ ನಾವು ಯಾವಾಗಲೂ ಕೂಡ ಒಳಗಡೆ ನಾವು ಶಾಂತಿಯಿಂದ ಇದ್ದಾಗ ಹೊರಗಡೆ ನಾವು ಶಾಂತಿಯನ್ನು ಅಪೇಕ್ಷಿಸಲಿಕ್ಕೆ ಸಾಧ್ಯ. ಒಳಗಡೆ ನಮ್ಮ ಅವಯವಗಳನ್ನ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಯಾವಾಗಂದ್ರೆ ಅದು ಶಾಂತಿಯಿಂದ ಇದ್ದಾಗ, ನಮ್ಮ ಮನಸ್ಸು ಪ್ರಕ್ಷುಬ್ಧ ಇದ್ದಾಗ ನಾವು ಒಳಗಡೆ ಏನು ನೋಡ್ಕೊಳಕ್ಕಾಗಲ್ಲ. ನಮ್ಮ ಅನಾರೋಗ್ಯ ನಮ್ಮನ್ನು ಕಾಡ್ತದೆ, ಅನಾರೋಗ್ಯದಿಂದ ನಾವು ಬಳಲಬೇಕಾಗ್ತದೆ. ಹೀಗಾಗಿ ನಮ್ಮ ಆರೋಗ್ಯಕ್ಕೋಸ್ಕರ ಕೂಡ ಈ ಧ್ಯಾನ ಅವಶ್ಯಕತೆ ಅದ. ಧ್ಯಾನವನ್ನ ನಾವು ಮಾಡೋಣ, ಧ್ಯಾನವನ್ನ ಇನ್ನೊಬ್ಬರಿಗೂ ಕೂಡ ಕಲಿಸೋಣ. ಮತ್ತೆಲ್ಲ ಸಾಮೂಹಿಕ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಂದು ಸಾಮೂಹಿಕ ಶಕ್ತಿ ಸಂಚಯ ಆಗ್ತದೆ. ಇದು ಒಂದು ಒಟ್ಟಾರೆ ಮಾನವತ್ವದ ಒಂದು ಜಯದ ಸಂಕೇತ ಆಗ್ತದೆ. ಆ ನಿಟ್ಟಿನೊಳಗೆ ಈ ಧ್ಯಾನದ ದಿನಾಚರಣೆ ನಾವೆಲ್ಲ ಯಶಸ್ವಿಯಾಗಿ ಆಚರಿಸೋಣ. ಎಲ್ಲರಲ್ಲಿ ಕೂಡ ಈ ಭಾವನೆ ಬರಲಿ. ನಾವು ಎಲ್ಲ ಒಂದು ವಿಶ್ವ ಒಂದು ಹೃದಯ. ಎಂಥ ಒಂದು ಅದ್ಭುತ ಮಾತುಗಳನ್ನ ದಾಜಿಯವರು ಹೇಳ್ತಾ ಇದ್ದಾರೆ. ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದುಗೂಡಿಸೋದೇ ಯೋಗ. ಎಲ್ಲರನ್ನು ಒಂದುಗೂಡಿಸೋದೇ ಯೋಗ. ಹೌದು, ಧ್ಯಾನ ನಿಜವಾದ ಧ್ಯಾನ ಯೋಗ ಇದು. ಅದಾಗ್ಲಿ. ಮತ್ತೆ ಒಂದು ವಸುದೈವ ಕುಟುಂಬಕಂ ಅಂತ ಹೇಳ್ತಾರಲ್ಲ, ಹಂಗೆ ಒಂದೇ ಕುಟುಂಬ ಆಗಿ ನಾವೆಲ್ಲ ಬದುಕುವಂತ ವಾತಾವರಣ ನಿರ್ಮಾಣ ಆಗ್ಲಿ. ಆರೋಗ್ಯಯುತವಾದ ಸಂಸ್ಕೃತಮಯ ವಾತಾವರಣ ಎಲ್ಲ ಕಡೆ ಹರಡಲಿ ಅಂತ ಆಶೆ ಮಾಡ್ತಾ ವಿಶ್ವ ಧ್ಯಾನ ದಿನದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕೇಳುಗರು ಕೂಡ ವಿಶ್ವ ಧ್ಯಾನ ದಿನದ ಅಭಿನಂದನೆಗಳು, ಶುಭಾಶಯಗಳು. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ವಿಶ್ವ ಧ್ಯಾನ ದಿನದ ಸಂದರ್ಭದಲ್ಲಿ ಧ್ಯಾನದ ಮಹತ್ವ ಹಾಗೂ ಪ್ರಯೋಜನಗಳು ಈ ಬಗ್ಗೆ ಯೋಗ ಗುರು ಸೋಮನಾಥ್ ದಂಡವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಅನಂತ ಪಾಟೀಲ್.